ಅವಳ ಗೌರವ ಲೂಟಿಯಾಯಿತು ಅಂತಾರೆ. ಅದು ಹೇಗೆ ಲೂಟಿಯಾಗುತ್ತೆ? ಕಳ್ಳವನಿಗೆ ನುಗ್ಗಿ ಕಳವು ಮಾಡಿದ್ರೆ ಮನೆಯ ಗೌರವ ಹೋದಂತೆ. ಇದರಲ್ಲಿ ಗೌರವ ಎಲ್ಲಿಂದ ಬಂತು? ಆದರೆ ಈ ಸಮಾಜ ಹೆಣ್ಣಿನ ಇಡೀ ಗೌರವ ಅವಳ ದೇಹದಲ್ಲಿದೆ ಅನ್ಕೊಂಡಿದೆ. ಬರೀ ಅವಳ ಗೌರವ ಮಾತ್ರವಲ್ಲ, ತಂದೆ, ಸಹೋದರ ಮತ್ತು ಇಡೀ ವಂಶದ ಗೌರವ ಹೆಣ್ಣಿನ ಗುಪ್ತಾಂಗದಲ್ಲಿದೆ ಅಂತ ನಂಬಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿದರೆ ಗೌರವವೇ ಹೋಯಿತು ಅನ್ಕೋತಾರೆ. ಗೌರವ ಅಂದ್ರೆ ಅಷ್ಟು ಸಣ್ಣ ವಿಷಯವೇ? ಅದು ಹೇಗೆ ಲೂಟಿಯಾಗುತ್ತೆ? ಈ ಸಮಾಜ ನಾಯಿಗಳದ್ದು. ಯಾರೋ ಮಾಡಿದ ತಪ್ಪಿಗೆ ನಾವು ನಮ್ಮ ಕಣ್ಣಲ್ಲಿ ನಾವೇ ಯಾಕೆ ಕೀಳಾಗಿ ಕಾಣಬೇಕು? ನಮಗೆ ಕೆಟ್ಟದ್ದು ಅನ್ನಿಸಿದ್ರೆ ಈ ಸಮಾಜವನ್ನ ಸುಧಾರಿಸೋಕೆ ಪ್ರಯತ್ನಿಸೋಣ. ಲೈಂಗಿಕ ಪವಿತ್ರತೆಯನ್ನ ಉಳಿಸಿಕೊಳ್ಳೋದು ಹೆಣ್ಣು ಜೀವ ಬಿಡುವಷ್ಟು ದೊಡ್ಡ ವಿಷಯವೇ? ಖಂಡಿತ ಅಲ್ಲ. ಜೀವನ ಪ್ರಕೃತಿ ಕೊಟ್ಟ ದೊಡ್ಡ ಉಡುಗೊರೆ. ಅದನ್ನ ಹೀಗೆ ಕಳೆದುಕೊಳ್ಳಬಾರದು. ನಿಮ್ಮ ಬದುಕು ನಿಮ್ಮ ಲೈಂಗಿಕತೆಗಿಂತ ದೊಡ್ಡದು. ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. ಯಾರೋ ನಿಮ್ಮ ದೇಹವನ್ನ ಮುಟ್ಟಿ ಗಲೀಜು ಮಾಡಿದ್ರೆ ಖಂಡಿತ ಬೇಸರಪಡಿ. ಆದ್ರೆ ಯಾರೋ ನಿಮ್ಮ ಮನಸ್ಸನ್ನ ಗಲೀಜು ಮಾಡಿದ್ರೆ ಅದಕ್ಕಿಂತ ಹೆಚ್ಚು ಬೇಸರಪಡಿ. ಯಾರೋ ನಿಮ್ಮ ಬಟ್ಟೆ ಅಥವಾ ನಿಮ್ಮ ದೇಹದ ಮೇಲೆ ದಾಳಿ ಮಾಡಿದ್ರೆ ಸಿಟ್ಟು ಮಾಡಿ. ಆದ್ರೆ ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಶಾಂತಿ ಮತ್ತು ನಿಮ್ಮ ಸತ್ಯದ ಮೇಲೆ ದಾಳಿ ಮಾಡಿದ್ರೆ ಅದಕ್ಕಿಂತ 100 ಪಟ್ಟು ಹೆಚ್ಚು ಸಿಟ್ಟು ಮಾಡಿ. ಹೆಣ್ಣು ತನ್ನ ದೇಹವೇ ಸರ್ವಸ್ವ ಅಂತ ಎಲ್ಲಿಯವರೆಗೆ ಅನ್ಕೊಡ್ತಾಳೋ ಅಲ್ಲಿಯವರೆಗೆ ಈ ಸಮಾಜಕ್ಕೆ ಅವಳು ಕೇವಲ ಮಸಾಲೆಯಾಗಿರ್ತಾಳೆ.